ನೀರುಗಳಿಲ್ದಿರ ಎಲ್ಲ ಸಾಯ್ತಾ ಇದ್ದಾರೆ ವಯಸ್ಸಾದವರೆಲ್ಲ. ಟ್ಯಾಂಕರ್ಗಳ ಬರುತ್ತೆ, ಬಲೇ ಗಲೀಜ್ ನೀರುಗಳು, ಹೆಂಗಪ್ಪ ಕುಡಿಯೋದು ನಾವು? ಈ ಊರ್ ನೀರು ಬರುತ್ತೆ ಅಂದ್ರೆ ಅದು ಬರ್ತಾ ಇಲ್ಲ. ಇಷ್ಟ ದಿವಸ ಬರ್ದಿದ್ದೇನು, ಇವಾಗ ಬರ್ದಿದ್ದೇನಪ್ಪ. ಯಾರು ಒಬ್ರು ಕ್ಯಾರ್ ಮಾಡಲ್ಲ. ಚಿಗ ತೊಳೆಯಕ್ ಬೇಕು, ಮಖ ತೊಳೆಯಕ್ ಬೇಕು, ಎಲ್ಲದಕ್ಕೂ ನೀರು ಬೇಕು. ಯಾರ ಹತ್ರ ಕೇಳೋಣ ಹೋಗಿ? 1000 ರೂಪಾಯಿ ಒಂದೊಂದು ಲೋಡ್ ಹಾಕ್ಸ್ಕೊತಾ ಇರೋದು ನಾವು. ಎಲ್ಲಾರು ಸಾವುಕಾರ. ಪಕ್ಕದಲ್ಲೇ ಐತೆ BBMPC. ಏನಕ್ಕೂ ಯೂಸ್ ಇಲ್ಲ. ಪ್ರತಿಯೊಂದಕ್ಕೂ ಕಷ್ಟನೇ. ಬೋರ್ವೆಲ್ಗಳು 1300 ಅಡಿ ಇದು ಕೊರೆದ್ರೇನು ನೀರಿಲ್ಲ. ಅವ್ರ ಹತ್ರ MLA ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಬೋರ್ವೆಲ್ ಹಾಕಿದ್ದೀರಿ ನೀವು, ಅದರಲ್ಲೂ ರಾಜಕೀಯ ಮಾಡ್ತೀವಿ ನೀವು. 500 ರೂಪಾಯಿಗೆ ಟ್ಯಾಂಕರ್ ದೊಡ್ಡ ಲಾರಿಗಳು ನಾವು ಓಡಿಸ್ಕೊಳ್ತಾ ಇದ್ದಿದ್ದು. ಇವಾಗ ಡಿಮಾಂಡ್ ಇದ್ದಾಗ 1500 ರೂಪಾಯಿ ಕೇಳ್ತಾರೆ. ಮಳೆ ಇಲ್ದಿರ ಬೋರ್ವೆಲ್ಗಳಿರೋ ಬೋರ್ವೆಲ್ಗಳು ಸಮೇತ ಬತ್ತೋಗಿದೆ. ಅವ್ರ ಸ್ವಂತ ಬೋರ್ವೆಲ್ ಆಗಿರ್ಬೋದು, BBMP ಬೋರ್ವೆಲ್ ಆಗಿರ್ಬೋದು. ನೀವು ಹಾಕಿದ್ದೀರಿ, ಮಳೆ ಆಗ್ತಾ ಇದ್ರು ಕೂಡ ನೀವು ಇವಾಗಲೂ ನೀರಿಲ್ಲ ಅಂತಂದ್ರೆ ಏನು? ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿದಂತ ಈ ನಗರಕ್ಕೆ ಒಂದು ಕಾಲದಲ್ಲಿ ಕೆರೆಗಳ ನಗರಿ ಅಂತಲೂ ಕೂಡ ಕರೀತಾ ಇದ್ರು. ಬೆಂಗಳೂರಿಗೆ ಶಾಶ್ವತವಾದಂತ ಜಲಮೂಲಗಳು ಇಲ್ಲದಿದ್ದರಿಂದಲೇ ಕೆರೆಗಳನ್ನ ನಿರ್ಮಾಣ ಮಾಡಲಾಯಿತು. ಯಾವಾಗ ಅಭಿವೃದ್ಧಿಯ ಪಥ ಶರವೇಗದಲ್ಲಿ ಹೆಚ್ಚಾಯ್ತು, ಆಗದಿಂದಲೂ ಕೂಡ ಈ ಒಂದು ಬೆಂಗಳೂರಿನಲ್ಲಿದ್ದಂಥ ಕೆರೆಗಳು ನುಂಗಣ್ಣನವರ ಪಾಲಾಯಿತು. ಹಾಗೆ ಒಂದು ವಿನಾಶದ ಅಂಚಿಗೆ ಬಂದು ತಲುಪಿದವು. ಅದರಿಂದಾಗಿಯೇ ಇವತ್ತು ನಾವು ಒಂದೊಂದು ತೊಟ್ಟು ಜೀವ ದ್ರವ್ಯಕ್ಕೂ ಕೂಡ ತೀವ್ರವಾದಂತಹ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಬೆಂಗಳೂರಿನಲ್ಲಿ ಜೀವ ಜಲಕ್ಕೆ ಹಾಹಾಕಾರ ಆರಂಭವಾಗಿದೆ. ಮಳೆಗಾಲ ಆರಂಭವಾಗಿದ್ರೂ ಕೂಡ ಇವತ್ತು ಕೂಡ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಇದರಿಂದಾಗಿ ಈಗ ಜನ ಬೀದಿಗೆ ಬಂದು ಪ್ರತಿಭಟನೆಗಳನ್ನ ನಡೆಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಬೆಂಗಳೂರು ಪೂರ್ವ ತಾಲೂಕಿನ KR ಪುರಂನ ಹೊರಮಾವು ವಾರ್ಡ್ನ ಚಳ್ಳಕೆರೆ, ನಗರೇಶ್ವರ ನಗರ, ನಾಗೇನಹಳ್ಳಿ, ಹೊರಮಾವು ಅಗರ ಮತ್ತು HBR ಬಡಾವಣೆಯ ಸುತ್ತಮುತ್ತಲಿನ ನಿವಾಸಿಗಳು ಜಲಮಂಡಳಿಯ ಕಚೇರಿ ಮುಂಭಾಗದಲ್ಲಿ ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು. ಈಗ ಒಂದಷ್ಟು ಮಳೆಗಳಾಗ್ತಿದೆ. ಈಗಲಾದರೂ ಕೂಡ ಜಲಮಂಡಳಿಯವರು ಅಂದ್ರೆ BWSSBನವರು ನಮಗೆ ನೀರನ್ನ ಒದಗಿಸಬಹುದು, ಇಲ್ಲಿ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ, ನಮಗೆ ನೀರನ್ನ ಒದಗಿಸ್ತಿಲ್ಲ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಪ್ರತಿಭಟನೆಯ ಮತ್ತು ಆಕ್ರೋಶದ ನಾಮಫಲಕಗಳನ್ನ, ಘೋಷಣೆಗಳನ್ನ ಹಿಡಿದು ರಸ್ತೆಯಲ್ಲಿ ಕುಳಿತು ತೀವ್ರವಾದಂತಹ ಪ್ರತಿಭಟನೆಯನ್ನ ನಡೆಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆಯಿತು. ಹಾಗೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮತ್ತು ಜಲಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಹೌದು, ಹೀಗೆ ನೂರಾರು ಸಂಖ್ಯೆಯಲ್ಲಿನ ನಿವಾಸಿಗಳು, ಮಹಿಳೆಯರು ಅದರಲ್ಲೂ ಹೆಚ್ಚಾಗಿ ಖಾಲಿ ಬಿಂದಿಗೆಗಳನ್ನ ಹಿಡಿದು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿದರು. KR ಪುರಂ ಹೊರವಲಯದಲ್ಲಿರುವಂತಹ ಹೊರಮಾವು ವಾರ್ಡ್ನ ಚಳ್ಳಕೆರೆ, ನಗರೇಶ್ವರ, ನಾಗೇನಹಳ್ಳಿ, ಹಗರ ನಿವಾಸಿಗಳು ಮತ್ತು HBR ಲೇಔಟ್ನ ಎಲ್ಲ ನಿವಾಸಿಗಳು BWSSB ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಸಂಪತ್ ಕುಮಾರ್ ಅವರು ಹೊರಮಾವು ವಾರ್ಡ್ ಹಾಗೂ ಚಳ್ಳಕೆರೆಯ ವಾರ್ಡ್ನ ನಿವಾಸಿಗಳು, ಹಾಗೆಯೇ ಹೊರಮಾವು ಹಗರದ ಆನಂದ್ ರವರು, ರವಿ, ಮಹೇಶ್, ಹಾಗೆ ನಗರೇಶ್ವರ, ನಾಗೇನಹಳ್ಳಿಯ ಲೋಕೇಶ್ ಮುಂತಾದವರು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು. ಈ ಒಂದು ಪ್ರತಿಭಟನೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ BWSSB ವಿರುದ್ಧ ವ್ಯಕ್ತಪಡಿಸಿದ್ದು ಹೀಗೆ. ಈಗ ನಾನು ಕೊಟ್ಟು ಪೇ ಮಾಡ್ತೀರಪ್ಪ, ಪೇಮೆಂಟ್ ಕೊಡ್ತೀರ ನಾವು, ಪೇಮೆಂಟ್ ಕೊಡೋದು ಅವರು. ಆಯ್ತು ಸರ್, ಕೇಳಮ್ಮ, ಇಲ್ಲಿ ನಾನು ನನ್ನ ಆದೇಶ ಸ್ಟಾಪ್ ಮಾಡಿದ್ರು ಕೊಡಿ. ಬೆಳಗ್ಗೆ ಮತ್ತೆ ಫೋನ್ ಮಾಡಿ, ಇಲ್ಲ ಸರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೀವಿ. ಈಗ ಬೆಳಗ್ಗೆ ಮತ್ತೆ ಗಾಡಿ ಶುರು ಮಾಡಿದೀವಿ. ನಮ್ಮ ಸ್ಟೇಜ್ ಆಗೋ ತನಕ ಪಾಲಿಸಿ ಬೇಡ ಸರ್, ಅದು
ಇಶ್ಯೂ ಮಾಡಿ ಸುಮಾರು ತಿಂಗಳಾಯ್ತಲ್ಲ, ನೀಟ್ ಇಶ್ಯೂ ಮಾಡಿ ಸುಮಾರು ತಿಂಗಳಾಯ್ತು. ಬೋರ್ವೆಲ್ ಹಾಕಿದ್ದೀರಿ ನೀವು, ಅದರಲ್ಲೂ ರಾಜಕೀಯ ಮಾಡ್ತೀರಿ ನೀವು. ನಾವು ಕೇಳಿದ್ರೆ ನಿಮ್ನ ತಪ್ಪಾಗ್ತದೆ ಅದು. ಹಾಕಿದ್ದೀರಿ ಜನರ ಪರವಾಗಿ ಕೆಲಸ ಮಾಡಿ. ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನೀಟ್ ಇಶ್ಯೂ ಮಾಡಿ ಸುಮಾರು ದಿವಸ ಆಯ್ತು. ಟ್ಯಾಂಕರ್ ಬೇಡ ನಮಗೆ, ಪರ್ಮನೆಂಟ್ ಕೊಡಿ. 3 ವರ್ಷ ಆಯ್ತು, 3 ವರ್ಷ ಆಯ್ತು ನಾವು ಕೊಟ್ಟೆ. ಈ ಊರು ನೀರು ಬರುತ್ತೆ ಅಂದರೆ ಅದೂ ಬರ್ತಾ ಇಲ್ಲ. ಇಷ್ಟು ದಿವಸ ಬರ್ದಿದ್ದೇನು ಇವಾಗ ಬರ್ದಿದ್ದೇನಪ್ಪ. ಯಾರು ಒಬ್ಬರು ಕೇರ್ ಮಾಡಲ್ಲ. ಇವಾಗ ಇಷ್ಟೊತ್ತಾಯ್ತು ಬಂದು ಯಾರಾದರೂ ಬಂದವರಾ ಅಧಿಕಾರಿಗಳು? ಯಾರೂ ಬಂದಿಲ್ಲ. ಅವ್ರಿಗೇನು ಅವ್ರ ಮನೆಗಳಲ್ಲಿ ಸಂಬಳಗಳು ಬರ್ತವೆ, ತಿನ್ಕೊಂಡು ಚೆನ್ನಾಗಿರ್ತಾರೆ. ಯಾರಪ್ಪನ ಮನೆ ನೀರು ಬಿಡಬೇಕಲ್ವಾ? ನೀರು ಎಲ್ಲ ನಾವೆಲ್ಲ ಬಂದೇ ತಾನೆ ಸರ್ಕಾರ ಬರ್ಬೇಕು, ನೀರು ಬಿಡಬೇಕು. ಇಷ್ಟೊತ್ತಾಯ್ತು ಒಬ್ಬನಾದ್ರೂ ಬಂದವನ ಇಲ್ಲಿ? ಯಾರೂ ಬಂದಿಲ್ಲ. ಇನ್ನೇನು ಕೊಡೋದು ಅವ್ರಿಗೆಳ? ಅಷ್ಟೇ ನೀರು ಬೇಕು, ಇನ್ನೇನಿಲ್ಲ. ಇನ್ನು ಕೇಳೋಕ್ಕಾಗಲ್ಲ, ನೀರೇ ಬೇಕು. ತಿಗ ತೊಳೆಯಕ್ಕೆ ಬೇಕು, ಮಖ ತೊಳೆಯಕ್ಕೆ ಬೇಕು, ಎಲ್ಲದಕ್ಕೂ ನೀರು ಬೇಕು. ಯಾರ ಹತ್ರ ಕೇಳೋಣ ಹೋಗಿ? 1000 ರೂಪಾಯಿ ಒಂದೊಂದು ಲೋಡ್ ಹಾಕ್ಸ್ಕೊತಾ ಇರೋದು ನಾವು. ಎಲ್ಲರೂ ಸಾವುಕಾರರ? ಇಲ್ಲ ಇಲ್ಲ, ಎಲ್ಲ 1000 ರೂಪಾಯಿನೇ ಆಗಲಪ್ಪ. ಎಲ್ಲರೂ ಸಾವುಕಾರಿದ್ದಾರೆ, ಯಾರೂ ಸಾವುಕಾರ ಇಲ್ಲ. ಎಲ್ಲ ಬಡವರೇ ಇರೋದು. ಎಲ್ಲಿಗೋಗೋಣ? ತಿನ್ನೋದಕ್ಕೂ ಊಟಕ್ಕೆ ಕಾಸು, ನೀರಿಗೂ ಕಾಸ. ಇನ್ನೇನಕ್ಕೆ ಏನು ಹೇಳ್ತಾರೆ? ಎಲ್ಲಿ ಬಂದೇ ಇಲ್ವಲ್ಲ ಇಷ್ಟೊತ್ತಾಗಿ ಒಬ್ರು. ಏನು ಹೇಳ್ತಾರೆ ಅವರು? ಏನು ಹೇಳಕ್ಕೂ ಟೈಮ್ ಇಲ್ಲ ಅವ್ರಿಗೆ, ಒಳಗಡೆನೇ ಇದ್ದಾರೆ. ಇಲ್ಲ, ಅಲ್ಲಿ ಹೋಗಿ ಆಫೀಸ್ ಹತ್ರ ಗಲಾಟೆ ಮಾಡ್ಬೇಕಷ್ಟೇ. ಏನು ಬರ್ರಿ ಈಚೆಗೆ ಅಂದ್ಬಿಟ್ಟು ನಡೀರಿ, ಹೋಗಿ ಕೇಳಬೇಕಷ್ಟೇ. ನೀರುಗಳು ಇಲ್ದಿರ ಎಲ್ಲ ಸಾಯ್ತಾ ಇದ್ದಾರೆ ವಯಸ್ಸಾದವರೆಲ್ಲ. ಟ್ಯಾಂಕರ್ಗಳ ಬರುತ್ತೆ, ಬಲೇ ಗಲೀಜ್ ನೀರುಗಳು. ಹೆಂಗಪ್ಪ ಕುಡಿಯೋದು ನಾವು? ಹೆಂಗ್ ಕುಡಿಯೋದು? ಕಾಸು ಕೊಟ್ಟು ಕಾಯಿಲೆಗಳು ತರಿಸ್ಕೋಬೇಕು ನಾವು. ಎಲ್ಲ ಕಾಸು ಕೊಟ್ಟು ತರಿಸ್ಕೋಬೇಕು ಕಾಯಿಲೆಗಳು. ಪಕ್ಕದಲ್ಲೇ ಐತೆ BBMP. ಏನಕ್ಕೂ ಯೂಸ್ ಇಲ್ಲ, ಏನಕ್ಕೂ ಯೂಸ್ ಇಲ್ಲ. ಪ್ರತಿಯೊಂದಕ್ಕೂ ಕಷ್ಟನೇ. ಆ ಕಡೆ ಇಲ್ಲ ನೀರು, ಆ ಕಡೆ ಬಾಯಿ ಇಲ್ದವ್ರಲ್ವಾ? ಆ ಕಡೆ ಅಲ್ಲ, ಆ ಕಡೆ ಬಾಯಿ ಇಲ್ದವ್ರು. ಏನೋ ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ ಕೊಡ್ತಾರೆ, ಅದು ಇಸ್ಕೋತಾರೆ ಜನಗಳು. ಅದೇ ಸಾಕು ಅವ್ರಿಗೆ. ಈ ಕಡೆ ಎಲ್ಲ ಹತ್ತಿ ಇಳಿತಾರಲ್ಲ, ಅದಕ್ಕೆ ಅವರು ಜನಗಳು. ಎಲ್ಲ ಮುಗಿದು ಮಾಡಿದ್ದೀರಿ ಆಲ್ರೆಡಿ. ದೇವಸ್ಥಾನದಲ್ಲಿ ನೀರಿಲ್ಲ ಸರ್, ಸ್ಕೂಲಲ್ಲಿ ನೀರಿಲ್ಲ, ಅಂಗನವಾಡಿಯಲ್ಲಿ ನೀರಿಲ್ಲ. ಅಲ್ಲಿದ್ದಾರೆ ಮಕ್ಕಳು ಫೋನ್ ಮಾಡಿ ಹೇಳಿ ನೀವು. PWC ಬೋರ್ವೆಲ್ ಬೇಕು ನಮ್ಗ. ನೀವು ಹಾಕಿದ್ದೀರಿ, ನಾನು ಬೇಗ ಚೆಕ್ ಮಾಡಿ. ನೀವು ನಮ್ಮೂರಲ್ಲೇ ಹಾಕಿದ್ದೀರಿ ನೀವು. ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ನಮಗೂ ಕಡಿಮೆ ಮಾಡಿ. ನಮಗೂ ಸ್ವಲ್ಪ ಬೋರ್ವೆಲ್ಗಳು 1300 ಅಡಿ ಇದು ಕೊರೆದ್ರೇನು ನೀರಿಲ್ಲ. ಅವ್ರ ಹತ್ರ MLA ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಬೋರ್ವೆಲ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಇವಾಗಲೂ ನಮ್ಗೊಂದು ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಬಟ್ ಏನು ಪ್ರಯೋಜನ ನಮಗೆ? ಯಾಕಂದರೆ ಕಂಟಿನ್ಯೂಸ್ ಆಗಿ ಬೋರ್ವೆಲ್ ತೋಡಿದ್ರೇನೂ ನೀರಿಲ್ಲ. ಸೊ ಅವ್ರ ಲೆಕ್ಕದಲ್ಲಿ ಏನಾಗ್ಬಿಡುತ್ತೆ, ಬೋರ್ವೆಲ್ಗಳು ಇಷ್ಟು ಸ್ಯಾಂಕ್ಷನ್ ಮಾಡಿದ್ರಿ ನಿಮ್ಮ ಏರಿಯಾಗೆ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಪೆಂಡಿಂಗಲ್ಲೇ ಇಟ್ಟಿದ್ದೀರಿ ನಾವು. ಸೊ ನಮ್ಮ ಏರಿಯಾಗೆ ನೀರೇ ಇಲ್ಲ ಅಂದಮೇಲೆ ಬೋರ್ವೆಲಿಂದ ಯೂಸ್ ಇಲ್ಲ. ಅದಕ್ಕೋಸ್ಕರ ಕಾವೇರಿ ನೀರಿಗೋಸ್ಕರ ರಿಕ್ವೆಸ್ಟ್ ಮಾಡಿ ಇವರೆಲ್ಲ ಹೇಳಿದ ಥರ 3 ವರ್ಷದ ಹಿಂದೆನೇ ದುಡ್ಡೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಸೊ ಲೇಟ್ ಆದರೆ ಬಡ್ಡಿ ಮಾತ್ರ ಕಟ್ಟಿಸ್ಕೊಳ್ಳಿಕ್ಕೆ ಗೊತ್ತಾಗುತ್ತೆ. ಬಟ್ ಸೊ ಅದಕ್ಕೋಸ್ಕರ ನೀರಿನ ಸಮಸ್ಯೆ ಇರೋದ್ರಿಂದ ಅಟ್ಲೀಸ್ಟ್ ವಾರಕ್ಕೆ 2 ಸಲ 3 ಸಲ ಈ ನೀರು ಬಿಟ್ಟರೆ ಬೋರ್ವೆಲ್ದು ಏನಾದರೂ ಒಂದು ತೋಡಿಸ್ಕೊಂಡು ಅದರಲ್ಲೂ ಒಂದು ಚೂರು ಸಿಕ್ಕಿದ್ರೆ ನಮ್ಮ ಸಮಸ್ಯೆಗಳು ಸ್ವಲ್ಪ ಬಗೆಹರಿಯುತ್ತೆ. ಯಾಕಂದರೆ ಊಟ ಇಲ್ದಿರೇ ಇರ್ಬೋದು, ನೀರು ಇಲ್ದಿರೇ ಯಾರೂ ಇರೋಕ್ಕಾಗಲ್ಲ. ಸೊ ಈ ಪ್ರಾಬ್ಲಮ್ಮು ಯಾವಾಗಲೂ ನಮಗಷ್ಟೇ. ವರ್ಷಕ್ಕೆ ಒಂದು ಸಲ ಟ್ಯಾಂಕರ್ ಅವರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 500 ರೂಪಾಯಿ ಓಡಿಸ್ಕೊಂಡಿದ್ದು ಲಾರಿಗಳು, 500 ರೂಪಾಯಿಗೆ ಟ್ಯಾಂಕರ್ ದೊಡ್ಡ ಲಾರಿಗಳು ನಾವು ಓಡಿಸ್ಕೊಳ್ತಾ ಇದ್ದಿದ್ದು. ಇವಾಗ ಡಿಮಾಂಡ್ ಇದ್ದಾಗ 1500 ರೂಪಾಯಿ ಕೇಳ್ತಾರೆ. ಬಟ್ ಇವ್ರೇನು ಹೇಳ್ತಾ ಇದ್ದಾರೆ ನಾವು ರೇಟ್ ಫಿಕ್ಸ್ ಮಾಡಿದ್ದೀರಿ 660 ರೂಪಾಯಿ 800 ರೂಪಾಯಿಗೆಲ್ಲ ಕೊಡಿಸ್ತೀರಿ ಅಂದಾಗ ಅವ್ರು ಟ್ಯಾಂಕರ್ ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಅವ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಯಾವ ರೇಟ್ ನಿಗದಿ ಮಾಡಿದಾರೋ ಅದಕ್ಕೆ ನಾವು ಒಪ್ಕೊಂಡ್ರೇ ಅವ್ರು ನೀರು ತರೋದು. ಅದು ನಾವು ಒಂದು 10 ಸಲ ಫೋನ್ ಮಾಡಬೇಕಾಗುತ್ತೆ ಟ್ಯಾಂಕರ್ ಅವ್ರಿಗೆ. ನಾಳೆ ಇರೋದಕ್ಕೆ ಇವತ್ತೇ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಮೈಂಡ್ ಮಾಡ್ತಾ ಇದ್ದರೆ ನಮಗೆ ರೆಗ್ಯುಲರ್ ಆರ್ಡರ್ಸ್ ಇರುತ್ತೆ, ಅವ್ರಿಗೆಲ್ಲ ಹಾಕ್ಬಿಟ್ಟು ಕೊನೆಗೆ ತರ್ತೀರಿ ಅಂತಾರೆ.
ಸೊ ಎಲ್ರಿಗೂ ನೀರಿನ ಸಮಸ್ಯೆ ನಾವು ತುಂಬಾ ಫೇಸ್ ಮಾಡ್ತಾ ಇದ್ದೀರಿ. ಇದುವರೆಗೂ ಕಾವೇರಿ ನೀರು BWSSB ಅವ್ರಿಗೆ ಯಾವ ತೊಂದರೆನೂ ನಾವು ಕೊಟ್ಟಿಲ್ಲ. ಫಸ್ಟ್ ಟೈಮ್ ಎಲ್ಲರೂ ಬಂದಿದ್ದೀರಿ. ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ನೀರು ಬೋರ್ವೆಲ್ ಸಿಗ್ತಾ ಇದೆ. ಹಳ್ಳಿಗಳಲ್ಲಿ ಟ್ಯಾಂಕರು ವ್ಯವಸ್ಥೆ ಯಾವ ವರದಿ ಮೇಲೆ ಅಲ್ಲ, ಅದು ನೀವು ಮಾಡಬೇಕಾದ್ರೆ ನೀವು ಅಧಿಕಾರಿಗಳು ಬರಬೇಕು, ಇದು ವರದಿ ತಗೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹಂತವಾಗಿ ಅದನ್ನ ನಿಲ್ಲಿಸಬೇಕು ಅಲ್ವಾ. ಈಗ ನೀರು ಕೊಡೋದಿಲ್ಲ ಅಂತಂದ್ರೆ ನಾವೇನು ಟ್ಯಾಕ್ಸ್ ಮಳೆ ಹೊಡ್ಕೊಡಿ, ಮಳೆ ಹೊಡ್ಕೊಡಿ, ಬರೋದೇ ಇಲ್ಲ. ಮಳೆ ಜೋರ ಮಳೆ ಹೌದು, 1300 ಅಡಿಗಳು ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಕಾರಣ ಬೆಂಗಳೂರು ಕಾಂಕ್ರೀಟ್ ಕಾಡಾಗಿದೆ, ನೀರು ಇಲ್ಲಿ ಇಂಗ್ತಾ ಇಲ್ಲ. ಜೊತೆಗೆ ಇದ್ದಂತ ಜಲಮೂಲಗಳ ಕಳೆದುಕೊಂಡು ಅವು ವಿನಾಶದ ಅಂಚಿಗೆ ಬಂದು ತಲುಪದವು. ಇನ್ನು ಇದ್ದಂತ ಕೆರೆಗಳನ್ನ ಭೂಗಳ್ಳರು ನುಂಗಿ ಹಾಕಿದರು. ಇದರಿಂದಾಗಿ ಇವತ್ತು ಬೆಂಗಳೂರು ತೀವ್ರವಾದಂತಹ ಸಮಸ್ಯೆಯನ್ನ ಎದುರಿಸ್ತಿದೆ. ಈ ಒಂದು ಪ್ರತಿಭಟನೆ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಹಳ್ಳಿ ವಿಲೇಜ್ಗಳಿಗೆ ನೀರು ಕೊಡ್ತೀವಿ ಅಂತೇಳಿ 5th ಸ್ಟೇಜಲ್ಲಿ ನೀರು ಕೊಡ್ತೀವಿ ಅಂತ ಇದುವರೆಗೂ ನಮ್ಗೆ ನೀರು ಬಂದಿಲ್ಲ. ಆಯಿತು, ನಾವು ಅದನ್ನು ಸಂಭಾಳಿಸ್ಕೊಂಡು ಹೆಂಗೋ ಪಾಪ ಜನ ಅವ್ರವ್ರ ಕಷ್ಟ ಅವ್ರವ್ರೇನು ಅನುಭವಿಸ್ಕೊಂಡು ಹೋಗ್ತಾಯಿದ್ರು. ಬಟ್ ಈ ವರ್ಷ ಅಂತೂ ನೀರು ಮಳೆ ಇಲ್ದಿರ ಬೋರ್ವೆಲ್ಗಳಿರೋ ಬೋರ್ವೆಲ್ಗಳು ಸಮೇತ ಬತ್ತೋಗಿದೆ. ಅವ್ರ ಸ್ವಂತ ಬೋರ್ವೆಲ್ಲೇ ಆಗಿರ್ಬೋದು, BBMP ಬೋರ್ವೆಲ್ಲೇ ಆಗಿರ್ಬೋದು, ಎಲ್ಲ ಬೋರ್ವೆಲ್ಲು ಬತ್ತೋಗಿದೆ, ನೀರಿಲ್ಲ. ನಾವು ಬಂದು ಎಷ್ಟೇ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಬೇರೆ ಏನೋ ಶುಭ ಬೇಳ್ಕೊಳ್ತಾ ಬಂದರು. ನಾವು ಇಷ್ಟು ದಿವಸ 3-4 ತಿಂಗಳಿಂದ ಪಾಪ ಜನ ಏನು ಹೇಳಿದ್ರು ಕೂಡ ನಾವು ಅವ್ರಿಗೆ ಸಮಾಧಾನ ಹೇಳ್ಕೊಳ್ತಾ ಬಂದಿದ್ದೀವಿ. ಈಗ ಮಳೆ ಆಗ್ತಾಯಿದೆ, ಮಳೆ ಆಗ್ತಾಯಿದ್ರು ಕೂಡ ಇವರು ಇವಾಗಲೂ ನೀರಿಲ್ಲ ಅಂತಂತಂದ್ರೆ ಏನು, ಅಟ್ಲೀಸ್ಟ್ ಇವು ಲಾಸ್ಟ್ ಟೈಮ್ ಇವಾಗ ಕಳಿಸ್ಬೇಕಾದ್ರೆ ಕೂಡ 3 ಟ್ಯಾಂಕ್, ಒಂದು ದಿವಸಕ್ಕೆ 3 ಟ್ಯಾಂಕರ್ ಕಳಿಸ್ತಿದ್ರು. ಆ 3 ಟ್ಯಾಂಕಲ್ಲಿ ಯಾವ ಮೂಲೆಗೆ ಬಡಾವಣೆಗಳು ಎಷ್ಟೆಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟೊಂದು ಜನಸಂಖ್ಯೆ ಇದೆ, ಒಂದು ಮನೆಗೆ ಒಂದು ಟ್ಯಾಂಕರ್ ನೀರು ಸಾಕಾಗಲ್ಲ. ಅಂಥದ್ರಲ್ಲಿ ಬರೀ 3 ಟ್ಯಾಂಕರ್ ದಿವಸಕ್ಕೆ ನೀರು ಕಳಿಸಿದ್ರೆ ಯಾವ ಮೂಲೆಗೆ ಅದು ಸಾಲ್ತು ಅಂತ ಇವಾಗ ಮೊನ್ನೆ ಭಾನುವಾರದಿಂದ ಕಳಿಸ್ತಾ ಇದ್ದ 3 ಟ್ಯಾಂಕರ್ನ ಸಮೇತ ನಿಲ್ಲಿಸಾಕಿದ್ದಾರೆ. ಜನ ನೀರಿಲ್ದ್ರೆ ಒದ್ದಾಡಿ ಸಾಯ್ತಾ ಇದ್ದಾರೆ. ಏನೋ ಅಟ್ಲೀಸ್ಟ್ ಏನೋ ಮಿಡಲ್ ಕ್ಲಾಸ್ಗಿಂತ ಮೇಲ್ಪಟ್ಟವರು ಏನೋ ಅಟ್ಲೀಸ್ಟ್ ಅವ್ರಿಗೆ ಏನೋ ದುಡ್ಡು ಕಾಸು ಇರುತ್ತೆ, ಅವ್ರಿಗೆ ನೀರು ಕೊಂಡ್ಕೊಂಡು ಏನೋ ಮಾಡ್ಕೊಳ್ತಾರೆ. ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಬಿಲೋ ಮಿಡಲ್ ಕ್ಲಾಸಿನ ಜನ ಕೂಲಿ ಮಾಡೋರು ಏನು ಮಾಡ್ತಾರೆ, ಏನು ಮಾಡಲಿಕ್ಕಾಗುತ್ತೆ ಹೇಳಿ? ಅವ್ರು ಬರೀ ಸಂಪಾದನೆ ಮಾಡಿ ದುಡ್ಡೆಲ್ಲ ಬರೀ ಅವ್ರು ನೀರಿಗೆ ಇದಾಗಿದ್ರೆ ಮತ್ತು ಅವರು ಬದುಕೋ ಜೀವನ ಹಿಂಗೆ. ಒಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕು KR ಪುರಂನ ಹೊರಮಾವು ವಾರ್ಡ್ನ ಅದು ನಗರೇಶ್ವರ, ಚಳ್ಳಕೆರೆ, ನಾಗೇನಹಳ್ಳಿ, ಹೊರಮಾವು, ಹಗರ ಮತ್ತು HBR ಲೇಔಟ್ನ ನಿವಾಸಿಗಳು ತೀವ್ರವಾದಂತಹ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನ BWSSB ಮತ್ತು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಕಾವೇರಿ 5ನೇ ಹಂತದಲ್ಲಿ ಈ ಒಂದು ಬಡಾವಣೆಗಳಿಗೆ ನೀರನ್ನು ಒದಗಿಸುವಂತ ಮನಸ್ಸು ಮಾಡ್ತಾರಾ, ಇಲ್ಲವೇ ಅದೇ ರೀತಿಯಾದ ಮೊಂಡುತನವನ್ನು ತೋರಿಸ್ತಾರಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.